ಮನೆಯ ಗೋಡೆಗಳಲ್ಲಿ ಒಂದು ರಹಸ್ಯ ಅಡಗಿ ಕೂತಿತ್ತು. 12 ವರ್ಷಗಳಿಂದ ಸೇಡಿನ ಆಸೆ ಉಸಿರಾಡ್ತಾ ಇತ್ತು. ಜೋರಾದ ಕಿರುಚಾಟದಲ್ಲಿದ್ದಿದ್ದು ಪ್ರೀತಿ ಮತ್ತೆ ನೋವು. ಒಳ್ಳೆಯ ಮನಸ್ಸು ಹಿಂದಿರುಗುವ ಬಾಗಿಲನ್ನು ತೆರೆದಿತ್ತು. ಪಾಪದ ಕೊಡ ತುಂಬಿದ ಆ ರಾತ್ರಿ ಬೆಳಗಾಗುತ್ತಲೇ ಮುಕ್ತವಾಯಿತು ವಾಡಿಯ ಆತ್ಮ. ಕುಡಿದ ಮತ್ತಿನಲ್ಲಿ ಒಬ್ಬ ತನ್ನ ಮನೆಯಿಂದ ಹೊರಗಡೆ ಬರ್ತಾನೆ. ಮತ್ತೆ ಒಳಗೆ ಎಲ್ಲರಿಗೂ ಬೈಯಕ್ಕೆ ಶುರು ಮಾಡ್ತಾನೆ. ದಾರಿ ಬಿಡ, ಯಾರು ಬೇಕಾಗಿಲ್ಲ ನನಗೆ, ಎಲ್ರೂ ನೋಡ್ಕೋತೀನಿ ನಾನು. ಅವನು ಮಂಚದ ಮೇಲೆ ಕೂತ್ಕೋತಾನೆ. ಮಂಚ, ನೀನ್ ನನಗೆ ಮಲ್ಗಕ್ ಬಿಡ್ತೀಯ ತಾನೆ? ಸರಿ, ನಾನು ನಿನ್ನ ಮೇಲೆನೆ ಮಲ್ಕೋತೀನಿ. ದೇವ್ರೇ. ಅವನಲ್ಲೇ ಮಲ್ಕೋತಾನೆ. ಆಗ ತೋಳ ಕೂಗಿದ್ದು ಕೇಳಿಸತ್ತೆ. ಅವನದ್ಯಾವುದನ್ನು ಗಮನಿಸೋದೇ ಇಲ್ಲ. ಆರಾಮವಾಗಿ ನಿದ್ದೆ ಮಾಡ್ತಾನೆ. ಒಂದು ಸೊಳ್ಳೆ ಅವನ ಕೆನ್ನೆ ಮೇಲೆ ಕೂತ್ಕೊಳ್ಳುತ್ತೆ. ಅವನು ಕಣ್ಣು ಮುಚ್ಕೊಂಡೇ ಅದನ್ನ ಹೊಡಿತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಸೊಳ್ಳೆ ಅವನ ಕೆನ್ನೆ ಮೇಲೆ ಕೂತಿರೋದು ಗೊತ್ತಾಗತ್ತೆ. ಅಯ್ಯೋ, ಏನ್ ಗೋರ ಇದು, ಈ ಸೊಳ್ಳೆ ಬೇರೆ. ಆ ಮನುಷ್ಯ ತನ್ನ ಕಣ್ಣು ತೆರೆದ ತಕ್ಷಣ ಅವನು ಗಾಬರಿ ಆಗ್ಬಿಡ್ತಾನೆ. ನೇರವಾಗಿ ಅವನ ಎದುರಿಗೆ ಒಂದು ಕಿನ್ನರ ದೆವ್ವ ತೇಲಾಡ್ತಿರೋದು ನೋಡ್ತಾನೆ. ಅವನು ಬೆಚ್ಚಿ ಬೀಳ್ತಾನೆ. ಅವನಿಗೆ ಬೆವರಿಳಿಯತ್ತೆ. ಆದರೆ ಅವನ ದೇಹ ಮರುಗಟ್ಟದಂತಾಗಿರುತ್ತೆ. ಅವನು ಭಯದಿಂದ ನಡುತ್ತಿರ್ತಾನೆ. ಒಂದೇ ಕ್ಷಣದಲ್ಲಿ ಅವನ ಕಣ್ಣು ಕಪ್ಪಾಗಿ ಬಿಡುತ್ತೆ. ಮತ್ತವನ ಕಣ್ಣಿಂದ ರಕ್ತದ ಕಣ್ಣೀರು ಹರಿಯುತ್ತೆ. ಅವನ ಬಾಯಿಂದಲೂ ರಕ್ತ ಹರಿಯುತ್ತೆ. ಮತ್ತೆ ದೆವ್ವ ಅವನನ್ನ ನಗ್ತಾ ನೋಡ್ತಾ ಇರುತ್ತೆ. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಜಾತ್ರೆ ನಡೆಯುತ್ತೆ. ಎಲ್ಲರೂ ಜಾತ್ರೆಗೆ ಬಂದಿರ್ತಾರೆ. ಜನ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ. ಕೆಲವರು ಊಟ ತಿಂಡಿ ಸ್ಟಾಲ್ನಲ್ಲಿ ರುಚಿಯಾದ ತಿಂಡಿ ತಿಂತಿರ್ತಾರೆ. ಮಕ್ಕಳು ಎಲ್ಲ ಆಟಗಳನ್ನ ಆಡ್ತಾ ಖುಷಿ ಪಡ್ತಿರ್ತಾರೆ. ಇನ್ನು ಕೆಲವರು ರೋಡಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ದ ಕಲೆಗಾರನನ್ನ ನೋಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ನಮ್ಮ ಕಥೆಯ ಹೀರೋ ಸಾಗರ್ ಜಾತ್ರೆಗೆ ಬರ್ತಾನೆ. ಅವನು ಸಿಟಿಯಿಂದ ಬಂದಿರ್ತಾನೆ. ಇಲ್ಲಿನ ಅರಮನೆಗೆ ಸಂಬಂಧಪಟ್ಟ ಒಂದು ರಿಯಲ್ ಎಸ್ಟೇಟ್ ಡೀಲ್ಗೆ ಹಳ್ಳಿಗೆ ಬಂದಿರ್ತಾನೆ. ಅವನು ಕೆಲಸದ ನಡುವೆ ಜಾತ್ರೆಗೆ ಬಂದು ಖುಷಿ ಪಡ್ತಾನೆ. ಅವನು ಹಳ್ಳಿಯವರೆಲ್ಲರ ಸಂತೋಷ ನೋಡ್ತಿರ್ತಾನೆ. ಅಲ್ಲಿ ಎಲ್ಲರೂ ಹೇಗೆ ಒಟ್ಟಿಗೆ ಬಂದಿದ್ದಾರೆ ಅಂತ ನೋಡ್ತಾನೆ. ಅದೇ ಸಮಯದಲ್ಲಿ ಅವನಿಗೊಂದು ಫೋನ್ ಬರುತ್ತೆ. ಹಲೋ. ಹಲೋ ಹಲೋ, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ಹಲೋ ವಾಡಿ, ಇರಿ, ನಾನು ಸ್ವಲ್ಪ ಹೊತ್ತಾದ್ಮೇಲೆ ಕಾಲ್ ಮಾಡ್ತೀನಿ. ಸಾಗರ್ ಫೋನ್ ರಿಸೀವ್ ಮಾಡಿ ಜಾತ್ರೆಯಿಂದ ಹೊರಗಡೆ ಬರ್ತಾನೆ. ಅವನು ಸ್ಪೀಡಾಗಿ ನಡೀತಾ ಇರ್ತಾನೆ. ಫೋನ್ನ ಸ್ವಲ್ಪ ಮೇಲೆ ಹಿಡಿದು ನೆಟ್ವರ್ಕ್ ಹುಡುಕ್ತಾ ಇರ್ತಾನೆ. ಅಯ್ಯೋ, ಈ ಹಳ್ಳಿಯಲ್ಲಿ ಇದೇ ಪ್ರಾಬ್ಲಮ್ಮು, ನೆಟ್ವರ್ಕ್ ಸಿಗೋದೇ ಇಲ್ವಲ್ಲ. ಸ್ವಲ್ಪ ಹೊತ್ತಿಗೆ ಒಂದು ಮರದ ಹತ್ತಿರ ನೆಟ್ವರ್ಕ್ ಸಿಗುತ್ತೆ. ಮತ್ತವನು ಅಲ್ಲೇ ನಿಂತ್ಕೋತಾನೆ. ಸಿಕ್ಬಿಡ್ತು. ಸಾಗರ್ ಬೇಗ ಕಾಲ್ ಮಾಡ್ತಾನೆ. ಹಲೋ, ಕುವರ್ ಸರ್, ಹೇಳಿ. ನಾನು ಏನು ಕೇಳಬೇಕು ಅಂದ್ಕೊಂಡಿದ್ದೆ ಅಂದರೆ, ಆ ವಾಡಿ ಕೆಲಸ ಆಯ್ತೋ ಇಲ್ವೋ ಅಂತ. ಸ್ವಲ್ಪ ಜನ ಏನೋ ಬಂದಿದ್ರು, ಆದರೆ ನನಗೆ ಅವರಿಂದ ರಿಪ್ಲೈ ಬಂದೇ ಇಲ್ವಲ್ಲ. ಏನಾದರೂ ಗೊತ್ತಾಗಿದ್ದ ತಕ್ಷಣ ನಾನು ನಿಮಗೆ ಕಾಲ್ ಮಾಡ್ತೀನಿ. ಸರಿ, ನೆನಪಿರ್ಲಿ, ನಿನ್ನ ಹತ್ರ ಕೇವಲ 1 ತಿಂಗಳು ಟೈಮ್ ಮಾತ್ರ ಇದೆ. ಮಹಾರಾಣಿ ನಿನಗೆ ಅದಕ್ಕಿಂತ ಹೆಚ್ಚಿನ ಟೈಮು ಕೊಡೋದಿಲ್ಲ. ಕುವರ್ ಸರ್, ನನಗೆ ಗೊತ್ತಿದೆ. ಸರಿ, ನಾನು ಇಡ್ತೀನಿ. ಬಹುಶಃ ಇನ್ನೊಂದು ಕ್ಲೈಂಟ್ ಬಂದರು ಅನ್ಸುತ್ತೆ. ಸಾಗರ್ ಸುಳ್ಳು ಹೇಳಿ ಕಾಲ್ ಕಟ್ ಮಾಡ್ತಾನೆ. ಒಂದು ಸಲ ಹಿಂದೆ ತಿರುಗಿ ಜಾತ್ರೆಯ ಗೇಟ್ ಕಡೆ ನೋಡ್ತಾನೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಸಾಗರ್ ಟೀ ಅಂಗಡಿ ಹತ್ರ ಬಂದು ಅಲ್ಲಿನ ಬೆಂಚ್ ಮೇಲೆ ಕೂತ್ಕೋತಾನೆ. ಅರೆ ವಾ ಸಂಜು, ಇವತ್ತು ನಿನ್ನ ಅಂಗಡಿ ಓಪನ್ ಮಾಡಿದ್ಯಾ? ಏನಾಯ್ತು? ಏನ್ ಸಮಸ್ಯೆ ಇಲ್ಲ ತಾನೆ? ಯಾಕೆ ಬೇಜಾರಲ್ಲಿದ್ಯಾ? 1 ವಾರದಿಂದ ನೀವು ಅಪ್ಪ ಕೂಡ ಬಂದಿಲ್ವಲ್ಲ? ಅಪ್ಪ ಇನ್ನಿಲ್ಲ. ಏನು? ಹೇಗೆ? ಮತ್ತಿದೆಲ್ಲ ಯಾವಾಗಾಯ್ತು? ಅವ್ರನ್ನ ವಾಡಿ ದೆವ್ವ ಸಾಯಿಸ್ಬಿಡ್ತು. ವಾಡಿ ದೆವ್ವನ? ಚಮಚಮಿ ಅಂದ್ರೆ ಅದು ವಾಡಿಯಲ್ಲಿರೋ ಒಂದು ದೆವ್ವ. ಅವರು ಒಬ್ರು ಡ್ಯಾನ್ಸರ್ ಆಗಿದ್ರು, ಕಿನ್ನರರಾಗಿದ್ರು. ಅವರು 12 ವರ್ಷದಿಂದ ವಾಡಿಯಲ್ಲಿ ಪಂಚಮ ದಿವಸ ಸತ್ತೋಗಿದ್ರು. ಅದು ಹೇಗೆ? ಅದಂತೂ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಅವತ್ತಿಂದ ಈ ಊರಿಗೆ ಒಂಥರ ಶಾಪ ಬಡ್ದಾಗಿದೆ. ರಾಜಾ ಸಾಹಬ್ ಅವ್ರು ಕೂಡ ಅದೇ ರಾತ್ರಿ ಅವರು ನೇಣು ಹಾಕೊಂಡು ಸತ್ತೋಗ್ಬಿಟ್ರು. ಅವತ್ತಿಂದ ಆ ವಾಡಿ ಶಾಪಗ್ರಸ್ತವಾಗಿದೆ. ಮತ್ತ ಅಲ್ಲಿ ಹೋದ್ರೆ ಯಾರೂ ಉಳಿಯಲ್ಲ. ಪ್ರತಿ ವರ್ಷ ವಸಂತ ಪಂಚಮಿ ದಿವಸ
ಫಸಲಾಗೋ ದಿವಸದಿಂದ ಹಬ್ಬ ಆಗೋ ತನಕ ಆ ಆತ್ಮ ಇದೇ ಊರಲ್ಲಿ ಸುತ್ತಾಡ್ತಾ ಇರುತ್ತೆ. ಆ ಆತ್ಮ ಯಾರನ್ನ ಶಿಕಾರಿ ಮಾಡುತ್ತೆ ಅಂದರೆ ವಾಡಿ ಸುತ್ತಮುತ್ತ ಯಾರೇ ಓಡಾಡಿದ್ರು ಕೂಡ ಅವ್ರನ್ನ ಸುಮ್ಮನೆ ಬಿಡಲ್ಲ. ನಿಮ್ಮ ತಂದೆಗೆ ಏನಾಗಿತ್ತು? ಅವರು ಕುಡ್ದ ಅಮಲ್ನಲ್ಲಿ ವಾಡಿ ಗೋಡೆಗೆ ಸೂಸು ಮಾಡಿದ್ರಂತೆ. ಅಮ್ಮ ಬೈದಿದ್ಕೋಸ್ಕರ ಅವರು ಮನೆ ಹೊರಗಡೆ ಮಂಚದ ಮೇಲೆ ಮಲ್ಕೊಂಡಿದ್ರು. ಮತ್ತೆ ಬೆಳಗ್ಗೆ ಬಿಸಿ ಟೀ ಗ್ಲಾಸ್ ಕೈಯಲ್ಲಿ ಹಿಡ್ಕೊಂಡು ಅವನು ಎಲ್ಲ ನಿಧಾನವಾಗಿ ಕೇಳಿಸ್ಕೋತಾನೆ. ಅವನು ಪೂರ್ತಿಯಾಗಿ ನಂಬೋದಿಲ್ಲ, ಆದ್ರೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ನೋಡ್ ಸಂಜು, ನಿಮ್ ತಂದೆಗೆ ಏನಾಗಿತ್ತು ಅದು ತುಂಬಾನೇ ದೊಡ್ಡ ನಷ್ಟ. ಆದ್ರೆ ಯಾರಿಗ್ ಗೊತ್ತು ಇದ್ರ ಕಾರಣ ಬೇರೆಯವನ್ನ ಇರ್ಬೋದಲ್ವಾ? ಯಾರು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಟೀ ಕುಡಿರಿ ಅಣ್ಣ. ಸಂಜು ಹಿಂದೆ ಬಂದು ನೆಲದ ಮೇಲಿಟ್ಟಿದ್ದ ಟಬ್ನಲ್ಲಿ ಪಾತ್ರೆ ತೊಳಿತಾನೆ. ಸಾಗರ್ ಅವನನ್ನ ಇಗ್ನೋರ್ ಮಾಡ್ತಾನೆ ಮತ್ತೆ ತನ್ನ ಟೀ ಮುಗಿಸ್ತಾನೆ. ಆಮೇಲೆ ಅಲ್ಲಿಂದ ಹೊರಟೋಗ್ತಾನೆ. ಆ ಮನೆಯ ಹತ್ರ ಸಾಗರ್ ರೋಡಲ್ಲಿ ಬರ್ತಾ ಇರ್ತಾನೆ. ಆಗ ಅವನಿಗೆ ತನ್ನ ಹಿಂದೆಯಿಂದ ಯಾರೋ ಹೋದ ಹಾಗೆ ಅನ್ಸತ್ತೆ. ಅವನು ತಕ್ಷಣ ಹುಷಾರಾಗ್ತಾನೆ ಮತ್ತೆ ಯಾವ ಜಾಗದಲ್ಲಿ ಅವನಿಗೆ ಹಾಗನ್ನಿಸ್ತೋ ಆ ಕಡೆಗೆ ಹೋಗ್ತಾನೆ. ಯಾರಿದ್ದೀರ ಅಲ್ಲಿ? ಹಲೋ. ಅವನು ಹಿಂದೆ ತಿರುಗಿ ನೋಡಿದ ತಕ್ಷಣ ಆಶ್ಚರ್ಯ ಪಡ್ತಾನೆ. ಅದು ಬೇರೆ ಯಾರು ಅಲ್ಲ, ಅವನ ಗರ್ಲ್ ಫ್ರೆಂಡ್ ದಿವ್ಯಾ. ಅವಳನ್ನ ಸಡನ್ ಆಗಿ ಇಲ್ಲಿ ನೋಡಿ ಹೆದರ್ತಾನೆ. ಮತ್ತೆ ಹೆದರ್ಕೊಂಡ್ಯಾ? ದಿವ್ಯಾ, ನೀನು ಇಲ್ಲೇಗೆ? ನೀನ್ ನನ್ಗೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ನೀನ್ ಬರಕ್ ಬಿಡ್ತಿದ್ಯಾ? ಅಯ್ಯೋ, ಅದಲ್ಲ ವಿಷಯ. ಆದ್ರೆ ನೀನ್ ಇಲ್ಲಿಗೆ ಹೇಗ್ ಬಂದೆ? ಕಂಪನಿ ನಂಗೆ ಲೀವ್ ಅಪ್ರೂವ್ ಮಾಡ್ತು. ಬೇರೆ ಎಲ್ಲಾದ್ರೂ ಹೋಗೋ ಬದಲು ಇಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡೋಣ ಅನ್ಕೊಂಡೆ ಮಿಸ್ಟರ್. ಸರಿ, ಒಳ್ಳೇದಾಯ್ತು. ಅರೆ ಹಾ, ದಿಸ್ ಇಸ್ ದ ಮೂಮೆಂಟ್. ನಮ್ಮ ಮೊದಲನೇ ಟ್ರಿಪ್ಪು, ಅದು ಜೊತೆಲಿ. ಬಾ, ಒಂದ್ ಫೋಟೋ ತಗೊಳ್ಳೋಣ. ದಿವ್ಯಾ ಮುಖ ಬದಲಾಗಿ ಹೋಗುತ್ತೆ. ಅವಳಿಗೆ ಸ್ವಲ್ಪ ಚಿಂತೆ ಆಗುತ್ತೆ. ಸಾಗರ್ ಅವಳನ್ನ ನೋಡಲ್ಲ, ಯಾಕೆಂದ್ರೆ ಅವನು ತನ್ನ ಜೇಬಲ್ಲಿ ಫೋನ್ ಹುಡುಕ್ತಿರ್ತಾನೆ. ಎಲ್ಲೋಯ್ತು ನನ್ ಫೋನು? ಇಲ್ಲೇ ಇತ್ತಲ್ಲ. ಅಯ್ಯೋ, ಹೋಗ್ಲಿ ಬಿಡು, ಅದನ್ನ ಆಮೇಲೆ ನೋಡೋಣ. ಅಲ್ಲ, ಫೋನ್ ಅಂತೂ ಹುಡುಕ್ಲೇಬೇಕಲ್ವಾ? ಬಹುಶಃ ಆ ಟೀ ಅಂಗಡಿಲೇ ಬಿಟ್ಟಿರ್ಬೇಕು ಅನ್ಸುತ್ತೆ. ಬಾ, ಒಂದ್ಸಲ ಅಲ್ಲಿಗೆ ಹೋಗಿ ಚೆಕ್ ಮಾಡೋಣ. ಸಾಗರ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ದಿವ್ಯಾ ಅದೇ ಜಾಗದಲ್ಲಿ ನಿಂತಿರ್ತಾಳೆ. ಅವನು ಹೋಗ್ತಿರೋದನ್ನೇ ನೋಡ್ತಿರ್ತಾಳೆ. ಸಾಗರ್ ಆದಷ್ಟು ಬೇಗ ಸಂಜು ಹತ್ರ ಬರ್ತಾನೆ ಮತ್ತೆ ತನ್ನ ಫೋನ್ ಬಗ್ಗೆ ಕೇಳ್ತಾನೆ. ಅಯ್ಯೋ ಸಂಜು, ಕೇಳು, ನನ್ನ ಫೋನು ಏನಾದರೂ ಇಲ್ಲಿ ಸಿಗ್ತಾ? ಫೋನಾ? ನೀವಂತೂ ಇಲ್ಲಿ ನಿಮ್ ಫೋನ್ ತೆಗ್ದೇ ಇಲ್ವಲ್ಲ ಅಣ್ಣ? ಅಯ್ಯೋ, ಮತ್ತೆ ಎಲ್ಲಿಗೋಯ್ತು? ಅಯ್ಯೋ, ಹೋಗ್ಲಿ ಬಿಡು, ಎಲ್ಲೋ ಇರುತ್ತೆ. ನೀನ್ ಅಲ್ಲಿವರೆಗೂ ನನ್ನ ಫೋನ್ ಯೂಸ್ ಮಾಡು. ಈಗ ಹೋಗೋಣ ಬಾ. ಸಾಗರ್ ಸಂಜುನ ಅನುಮಾನದಿಂದ ನೋಡ್ತಾನೆ. ಆಮೇಲೆ ದಿವ್ಯಾ ಜೊತೆಗೆ ಅಲ್ಲಿಂದ ಹೊರಟೋಗ್ತಾನೆ. ರಾತ್ರಿ ಸಾಗರ್ ಕಾಲಲ್ಲಿರ್ತಾನೆ ಮತ್ತೆ ಕ್ಲೈಂಟ್ ಹತ್ರ ಡೀಟೇಲ್ಸ್ ನೋಟ್ ಮಾಡ್ಕೋತಾನೆ. ಆಗ ದಿವ್ಯಾ ಅವನ ಹಿಂದೆ ಕೂತ್ಕೊಂಡು ಅರಮನೆ ಕ್ಯಾಟ್ಲಾಗ್ ನೋಡ್ತಾ ಇರ್ತಾಳೆ. ಹಾ ಸರ್, ನಾಳೆ 11 ಗಂಟೆಗೆ ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ನೀವು ನಾಳೆ ಬಂದ್ಬಿಟ್ಟು ನನಗೆ ಇದೇ ನಂಬರ್ಗೆ ಕಾಲ್ ಮಾಡಿ. ಹಾ ಸರಿ. ಸಾಗರ್ ಕಾಲ್ ಕಟ್ ಮಾಡ್ತಾನೆ ಮತ್ತೆ ದಿವ್ಯಾ ಕಡೆ ತಿರುಗ್ತಾನೆ. ವಾವ್, ಈ ಅರಮನೆ ಎಷ್ಟ್ ಚೆನ್ನಾಗಿದೆ. ಅವರಿದನ್ನ ಯಾಕೆ ಮಾರ್ತಾ ಇದ್ದಾರೆ? ದೊಡ್ಡವರೆಲ್ಲ ಹಾಗೆ ತಾನೆ, ಅದನ್ನೆಲ್ಲ ಕಟ್ಕೊಂಡು ನಾನು ಏನು ಮಾಡ್ಲಿ ಹೇಳು? ನನಗಂತೂ ಅದು ಆದಷ್ಟು ಬೇಗ ಸೇಲ್ ಆದ್ರೆ ಸಾಕಪ್ಪ. ಯಾಕಂದ್ರೆ ಅದರ ಕಮಿಷನ್ ಆಗಿ ನನಗೆ ತುಂಬಾ ಒಳ್ಳೆ ದುಡ್ಡು ಸಿಗುತ್ತೆ. ಮತ್ತೆ ಅದಾದ್ಮೇಲೆ ನಮ್ಮ ಹೊಸ ಮನೆ ಡೌನ್ ಪೇಮೆಂಟ್ ಮಾಡ್ಕೋಬಹುದು. ಖಂಡಿತ ಆಗತ್ತೆ, ನೀನ್ ಈ ಕೆಲಸ ಮುಗಿಸ್ತೀಯ. ಸಾಗರ್ ಅವಳ ಕಡೆ ನೋಡ್ತಾನೆ, ಖುಷಿಯಿಂದ ಸ್ಮೈಲ್ ಮಾಡ್ತಾನೆ. ಅಲ್ಲಿಗೆ ಆ ರಾತ್ರಿ ಕಳೆಯುತ್ತೆ. ಆ ಕಡೆ ಸಿಟಿಲಿ ರಾಜ್ಕುಮಾರ ತನ್ನ ಆರ್ಮ್ ಚೇರ್ ಮೇಲೆ ಕೂತು ಫೋನ್ ಚೆಕ್ ಮಾಡ್ತಾ ಇರ್ತಾನೆ. ಆಗ ಮಹಾರಾಣಿ ರಮಾವತಿ ಅಂದ್ರೆ ಅವರಮ್ಮ ಅಲ್ಲಿಗೆ ಬರ್ತಾಳೆ. ಅರಮನೆ ಕಥೆ ಏನಾಯ್ತು? ಸಾಗರ್ ಕೆಲಸ ಮಾಡ್ತಾ ಇದ್ದಾನೆ. ಅವನ್ಗೆ ಈಗ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅವನ್ ಖಂಡಿತವಾಗ್ಲೂ ಕೆಲಸ ಮಾಡೇ ಮಾಡ್ತಾನೆ. ಆದಷ್ಟು ಬೇಗ ಈ ಡೀಲ್ನ ಮುಗಿಸ್ಬಿಡು. ಅದರಿಂದ ಬಂದ ದುಡ್ಡಲ್ಲಿ ನಮ್ ಕೆಲ್ಸನಾದ್ರೂ ಆಗತ್ತೆ. ನಾವೇ ಒಂದ್ಸಲ ಅಲ್ಲಿಗೆ ಹೋಗಿ ನೋಡೋಣವಾ? ಬಹುಶಃ ಅದರಿಂದ ಕೆಲಸ ಇನ್ನೂ ಬೇಗ ಆಗ್ಬೋದಲ್ವಾ? ರಮಾವತಿ ಸೋಫಾ ಮೇಲೆ ಕೂತ್ಕೋತಾಳೆ. ನೀನ್ ಸರಿಯಾಗೇ ಹೇಳ್ತಿದ್ಯಾ, ವಸಂತ ಪಂಚಮಿ ಕೂಡ ಬರ್ತಾ ಇದೆ. ಅರಮನೆ ಪೂಜೆಲಿ ನಾವಲ್ಲಿರೋದು ಮುಖ್ಯ ಆಗುತ್ತೆ. ನಾನು ಫ್ಲೈಟ್ ಟಿಕೆಟ್ ಮಾಡಿಸ್ತೀನಿ ಮತ್ತೆ ಸಾಗರ್ಗೆ ವಿಷಯ ಹೇಳ್ತೀನಿ. ರಮಾವತಿ ಸರಿ ಅಂತ ತಲೆ ಆಡಿಸ್ತಾಳೆ ಮತ್ತೆ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಸಾಗರ್ ಅರಮನೆ ಗೇಟಲ್ಲಿ ನಿಂತು ಕ್ಲೈಂಟ್ಗೆ ಕಾಯ್ತಾ ಇರ್ತಾನೆ. ಅವನಿಗೆ ನಿನ್ನೆ ರಾತ್ರಿ ಕಾಲ್ ಮಾಡಿ ಹೇಳಿದ್ದ, ಇಲ್ಲೆಲ್ಲೂ ದಿವ್ಯಾ ಕಾಣಿಸೋದಿಲ್ಲ. ಗೊತ್ತಿಲ್ಲ ಇವ್ರಿಗೆ ಬರಕ್ಕೆ ಇನ್ನು ಎಷ್ಟು ಟೈಮ್ ಬೇಕು ಅಂತ.
ಮತ್ತೆ ಈ ದಿವ್ಯಾ ಕೂಡ ಸರಿಯಾದ ಟೈಮ್ಗೆ ಕಾಣೆ ಆಗ್ಬಿಡ್ತಾಳೆ. ಕಾದು ಕಾದು ಬೇಜಾರಾಗಿರುವಾಗ ಒಂದು ಬಿಳಿ ಕಾರ್ ಬಂದಿದ್ದನ್ನ ಸಾಗರ್ ನೋಡ್ತಾನೆ. ಆ ಕಾರಲ್ಲಿ ಕೂತಿದ್ದ ವ್ಯಕ್ತಿನ ಅವನು ತನ್ನ ಕ್ಲೈಂಟ್ ಅನ್ಕೋತಾನೆ. ಕಾರ್ ಬಂದು ಅವನ ಹತ್ರ ನಿಲ್ಲತ್ತೆ. ಅವನು ಆ ವ್ಯಕ್ತಿಗೆ ವಿಶ್ ಮಾಡ್ತಾನೆ ಮತ್ತು ಅವನನ್ನ ಅರಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಸಾಗರ್ ಮತ್ತೆ ಕ್ಲೈಂಟ್ ಅರಮನೆಯ ಹಾಲ್ ಕಡೆ ಬರ್ತಾರೆ. ಮತ್ತೆ ಸಾಗರ್ ಅವನಿಗೆ ಅರಮನೆಯ ಎಲ್ಲ ಕಡೆ ತೋರಿಸ್ತಾನೆ. ನಿಮ್ಗೆ ಹೇಗನ್ನಿಸ್ತು ಸರ್? ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಡೀಲ್ನ ಯಾವಾಗ ಮಾಡ್ಬೋದು? ನೀವು ಹೂ ಅಂದ್ರೆ ವಾಡಿಯ ಮಾಲೀಕರನ್ನ ನಾಳೆನೆ ಕರೆಸ್ತೀನಿ. ನಾವು ನಾಳೆನೆಯಿಂದ ಮಾಡೋಣ. ಓಕೆ, ನೀವು ಅವ್ರನ್ನ. ಮಧ್ಯದಲ್ಲಿ ಕ್ಲೈಂಟ್ಗೆ ಕಾಲ್ ಬರುತ್ತೆ. ಅವನು ಸಾಗರ್ಗೆ ಅಲ್ಲೇ ಇರಕ್ಕೆ ಹೇಳ್ತಾನೆ ಮತ್ತೆ ಕಾಲ್ ತಗೊಳ್ಳೋದಕ್ಕೆ ಒಳಗಡೆ ಹೋಗ್ತಾನೆ. ಅವನೊಂದು ಕನ್ನಡಿ ಮುಂದೆ ನಿಂತಿರ್ತಾನೆ. ಹಾ, ನಾನು ಡೀಲ್ನ ಫೈನಲ್ ಮಾಡಿದೆ. ನಾಳೆ ಅಷ್ಟರಲ್ಲಿ ದುಡ್ಡಿನ ವ್ಯವಸ್ಥೆ ಆಗುತ್ತೆ. ಅವನು ಫೋನ್ನಲ್ಲಿ ಮಾತಾಡ್ತಿರುವಾಗ ಕನ್ನಡಿಲಿ ಒಂದು ಕಿನ್ನರದ ಆಕೃತಿ ದೆವ್ವದ ಮುಖದಿಂದ ಕಾಣಿಸುತ್ತೆ. ಮೊದಲು ಅವನಿಗೆ ಇದರ ಬಗ್ಗೆ ಏನೂ ಗೊತ್ತಾಗೋದಿಲ್ಲ. ಆದರೆ ಸಡನ್ ಆಗಿ ಅವನು ಕನ್ನಡಿ ಕಡೆ ನೋಡ್ತಾನೆ. ಅವನು ಆ ದೆವ್ವನ ಪೂರ್ತಿಯಾಗಿ ನೋಡಿದ ತಕ್ಷಣ ತುಂಬ ಹೆದರ್ಕೊಂಡು ಬಿಡ್ತಾನೆ. ಆ ದೆವ್ವ ನೇರವಾಗಿ ಅವನನ್ನೇ ನೋಡ್ತಾ ಇರುತ್ತೆ. ಮತ್ತೆ ಆ ವ್ಯಕ್ತಿ ತುಂಬ ಹೆದರ್ಕೊಂಡು ಬಿಡ್ತಾನೆ. ಸ್ವಲ್ಪ ಸಮಯ ಕಳೆಯುತ್ತೆ. ಮತ್ತೆ ಸಾಗರ್ ಮೆಟ್ಟಿಲ ಮೇಲೆ ನಿದ್ದೆ ಮಾಡಿಬಿಟ್ಟಿರ್ತಾನೆ. ಅವನಿಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಆಗ ಇನ್ನೂ ಕ್ಲೈಂಟ್ ವಾಪಸ್ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಸಾಗರ್ ಅವನನ್ನ ಹುಡುಕೋದಕ್ಕೆ ಒಳಗಡೆ ಹೋಗ್ತಾನೆ. ಆದರೆ ಅವನೆಲ್ಲೂ ಸಿಗೋದೇ ಇಲ್ಲ. ಅವನಲ್ಲಿ ಎಲ್ಲ ಕಡೆ ಹುಡುಕ್ತಾನೆ, ಆದರೆ ಕ್ಲೈಂಟ್ ಎಲ್ಲೂ ಸಿಗಲ್ಲ. ಅಷ್ಟೊತ್ತಿಗೆ ಸಡನ್ ಆಗಿ ದಿವ್ಯಾ ಅವನ ಎದುರಿಗೆ ಬರ್ತಾಳೆ. ಏನ್ ಮಾಡ್ತಿದ್ದೆ ನೀನು? ಇಷ್ಟೊತ್ತು ಎಲ್ಲಿಗೋಗಿದ್ದೆ? ಅಲ್ಲ, ನೀನೇನ್ ಮಾಡ್ತಿದ್ಯಾ? ನಾನು ನಿನ್ನೆ ಹುಡುಕ್ತಾ ಇದ್ದೆ. ದಿವ್ಯಾ ಅವನಿಗೆ ಫೋನ್ ಕೊಡ್ತಾಳೆ. ತಗೋ, ಮಾತಾಡು. ಕುವರ್ ಸಹ ಕಾಲ್ ಮಾಡಿದ್ದಾರೆ. ಕುವರ್ ಸರ್ದ? ಎಲ್ಲಿ ಕೊಡಿಲಿ, ಕೊಡು. ಸಾಗರ್ ಫೋನ್ ತಗೊಂಡು ಲಿವಿಂಗ್ ಏರಿಯಾ ಕಡೆಗೆ ಹೋಗ್ತಾನೆ. ಕುವರ್ಗೆ ಮತ್ತೆ ಕಾಲ್ ಮಾಡ್ತಾನೆ. ಹಲೋ, ಹಾ ಕುವರ್ ಸರ್, ನೀವು ಕಾಲ್ ಮಾಡಿದ್ರಂತೆ. ನೀನ್ ಹೊಸ ಫೋನ್ನ ತಗೋ. ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ದಿವ್ಯಾ ಫೋನ್ನ ರಿಸೀವ್ ಮಾಡ್ತಾನೆ ಇಲ್ವಲ್ಲ? ಸಾರಿ ಕುವರ್ ಸರ್. ಹೇಳಿ, ನೀವೇನೋ ಹೇಳ್ತಾ ಇದ್ರಿ? ನಾವಿವತ್ತು ಸಾಯಂಕಾಲ ಅಲ್ಲಿಗೆ ಬಂದ್ಬಿಡ್ತೀವಿ. ನಾಳೆ ವಾಡಿಯಲ್ಲಿ ದೊಡ್ಡ ಹೋಮ ಆಗತ್ತೆ. ವಸಂತ ಪಂಚಮಿಯ ಕಾರಣದಿಂದ ತಯಾರಾಗಿರು. ಸರಿ ಸರಿ ಕುವರ್ ಸರ್, ನಾನು ನೋಡ್ಕೋತೀನಿ. ಕುವರ್ ಕಾಲ್ ಕಟ್ ಮಾಡ್ತಾನೆ. ಸಾಗರ್ ಹಿಂದೆ ನಿಂತಿದ್ದ ದಿವ್ಯಾ ಅವನ ಹತ್ರ ಬರ್ತಾಳೆ. ಏನಾಯ್ತು? ಕುವರು ಇವತ್ತು ಸಂಜೆ ಇಲ್ಲಿಗೆ ಬರ್ತಾ ಇದಾರೆ. ದಿವ್ಯಾ ಕಣ್ಣು ಹೊಳೆಯೋಕೆ ಶುರುವಾಗುತ್ತೆ. ಅವಳು ಈ ಕ್ಷಣಕ್ಕಾಗಿ ತುಂಬಾ ಕಾಯ್ತಾ ಇದ್ಲು ಅನಿಸ್ತಿರುತ್ತೆ. ಓ ಹಲೋ, ಎಲ್ಲಿಗೋದೆ? ಕುವರ್ ಬರ್ತಾ ಇರೋದು ಯಾವುದೇ ಕಾನಲ್ಲ, ಬಾಯಿಗ. ಹಾ, ಏನಿಲ್ಲ, ನಡಿ. ಇಬ್ರು ಅಲ್ಲಿಂದ ಹೊರಟೋಗ್ತಾರೆ. ರಾತ್ರಿ ಕುವರ್ ಮತ್ತೆ ರಮಾವತಿಯ ಪ್ರೈವೇಟ್ ಜೆಟ್ ಲ್ಯಾಂಡ್ ಆಗುತ್ತೆ. ಕುವರ್ ಮತ್ತೆ ರಮಾವತಿ ಇಬ್ರು ಜೆಟ್ಟಿಂದ ಕೆಳಗಿಳಿತಾರೆ. ಮತ್ತೆ ತುಂಬಾ ಚೆನ್ನಾಗಿ ಡ್ರೆಸ್ ಆಗಿದ್ದ ಮ್ಯಾನೇಜರ್ ಅವರನ್ನ ಕಾರ್ ಹತ್ರ ಕರ್ಕೊಂಡು ಹೋಗ್ತಾನೆ. ರಮಾವತಿ ಕಾರಲ್ಲಿ ಕೂತ್ಕೋತಾಳೆ. ಕುವರ್ ಕಾರಲ್ಲಿ ಕೂತ್ಕೊಳ್ಳೋ ಹೊತ್ತಿಗೆ ಮ್ಯಾನೇಜರ್ ಅವನ ಕಿವಿಯಲ್ಲಿ ಏನೋ ಹೇಳ್ತಾನೆ. ಕುವರ್ ತಲೆ ಆಡಿಸ್ತಾನೆ ಮತ್ತೆ ಕಾರ್ ಹತ್ತಿ ಕೂತ್ಕೋತಾನೆ. ಕಾರ್ ಮುಂದೆ ಹೊರಡುತ್ತೆ. ಇನ್ನೊಂದ್ ಕಡೆ ಸಾಗರ್ ತನ್ನ ಮನೇಲಿರ್ತಾನೆ. ಸಾಗರ್ ಚೇರ್ ಮೇಲೆ ಕೂತಿರ್ತಾನೆ ಮತ್ತೆ ದಿವ್ಯಾ ಮಂಚದ ಮೇಲೆ ಕೂತಿರ್ತಾಳೆ. ಇಷ್ಟೊತ್ತಿಗೆ ಕುವರ್ ಸಾಬ್ ಬಂದಿರ್ತಾರಲ್ವಾ? ಹಾ, ಬರ್ತಿರ್ಬೇಕು ಅನ್ಸುತ್ತೆ. ಯಾಕೆ? ಇಲ್ಲ, ಏನಿಲ್ಲ, ಸುಮ್ಮನೆ ಹೀಗೆ ಕೇಳಿದೆ. ಕುವರ್ ಅವ್ರು ಬರ್ತೀನಿ ಅಂತ ಹೇಳ್ದಾಗಿಂದ ತುಂಬಾ ಇಂಟ್ರೆಸ್ಟೆಡ್ ಆಗಿ ಕಾಣಿಸ್ತಿದ್ಯಲ್ಲ. ನನ್ನ ಬಿಟ್ಬಿಟ್ಟು ಅವ್ರ ಜೊತೆ ಹೋಗೋ ಪ್ಲಾನಲ್ಲಿ ಇದೆಯಾ ಹೇಗೆ? ಅಯ್ಯೋ ಇಲ್ಲ, ನಾನು ಸುಮ್ಮನೆ ಹೀಗೆ ಕೇಳಿದೆ. ಅರಮನೆಯಲ್ಲಿ ರಮಾವತಿ ಆರ್ಮ್ ಚೇರಲ್ಲಿ ಕೂತಿರ್ತಾಳೆ. ಆಗ ಕುವರ್ 2 ಕಪ್ ಕಾಫಿ ತಗೊಂಡ್ ಬರ್ತಾನೆ. ಅವನದನ್ನ ಟೇಬಲ್ ಮೇಲೆ ಇಡ್ತಾನೆ ಮತ್ತೆ ಅವರೆದುರಿಗೆ ಕೂತ್ಕೋತಾನೆ. ಎಲ್ಲ ತಯಾರಿ ಆಗಿದೆ. ನಾಳೆ ಒಂದ್ಸಲ ಹೋಮ ಆದ್ಮೇಲೆ ಈ ವಾಡಿಯ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಮತ್ ನಾನು ನನ್ನ ಕೆಲವು ಗೆಳೆಯರನ್ನ ಕೂಡ ಕರೆದಿದ್ದೀನಿ. ಅವ್ರು ಈ ವಾಡಿನ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಟ್ರೈ ಮಾಡಿ ನೋಡ್ತೀನಿ. ಅವ್ರ ಹತ್ರನೂ ಒಂದ್ಸಲ ಮಾತಾಡ್ತೀನಿ. ಸರಿ, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ. ಇಷ್ಟು ವರ್ಷದಿಂದ ನಾವು ಎಲ್ಲರಿಂದ ಮುಚ್ಚಿಟ್ಟಿರೋ ವಿಷಯನ ಯಾರಿಗೂ ಗೊತ್ತಾಗ್ದ ಹಾಗೆ ನೋಡ್ಕೋ. ನಿನ್ನ ಫ್ರೆಂಡ್ಸಿಗೂ ಗೊತ್ತಾಗ್ಬಾರ್ದು. ಇಲ್ಲ ಅಂದ್ರೆ ಅದರಿಂದ ನಮ್ ಕೆಲ್ಸ ಕೆಡುತ್ತೆ. ಕುವರ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನು 12 ವರ್ಷದ ಹಿಂದೆ ತಾನು ಮಾಡಿದ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಾನೆ. 12 ವರ್ಷದ ಹಿಂದೆ ರಾಜ ವಿಜಯ್ ಸಿಂಗ್ ತನ್ನ ಸಿಂಹಾಸನದ ಮೇಲೆ ಕೂತಿರ್ತಾನೆ.
ಆಗ ಚಮಚಮಿ ಹೆಸರಿನ ಒಬ್ಬ ಕಿನ್ನರೆ ಅವನೆದುರಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳು ರಾಜನ ಎಲ್ಲರಿಗಿಂತ ಇಷ್ಟವಾದ ಕಲೆಗಾರರಲ್ಲಿ ಒಬ್ಬಳಾಗಿದ್ಲು. ಮತ್ತೆ ರಾಜ ಯಾವಾಗ್ಲೂ ಅವಳನ್ನ ಬರೀ ಒಬ್ಬ ಕಲಾಗಾರತಿಯಾಗಿ ಅಷ್ಟೇ ಅಲ್ಲದೆ ಒಬ್ಬ ತಂಗಿಯಾಗಿ ಸಾಕಿರ್ತಾನೆ. ಓ ಚಮಚಮಿ, ಓ ಇವತ್ತಿಗೂ ನೀನು ಹಾಗೆ ಕಾಣಿಸ್ತಾ ಇದೀಯಾ. 30 ವರ್ಷದ ಹಿಂದೆ ನನಗೆ ಹೇಗ್ ಸಿಕ್ಕಿದೆಯೋ ಹಾಗೆ. ರಾಜ ಹೇಳ್ತಾನೆ. ತನ್ನ ಚಿನ್ನದ ಹಾರನ ಬಿಚ್ಚಿ ಅದನ್ನ ಚಮಚಮಿಗೆ ಕೊಟ್ಬಿಡ್ತಾನೆ. ಅವಳದನ್ನ ತನ್ನ ಕೈಯಲ್ಲಿ ಇಸ್ಕೊಂಡು ಸ್ವೀಕಾರ ಮಾಡ್ತಾಳೆ. ಮತ್ತೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನ ನೋಡ್ತಾಳೆ. ನಾನು ನಿಮ್ಮ ಗೌರವಕ್ಕೆ ಕೃತಜ್ಞಳಾಗಿದ್ದೇನೆ. ನಾನು ಯಾವಾಗ್ಲೂ ನಿಮಗೋಸ್ಕರ ನನ್ನ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಅಂತ ಪ್ರಮಾಣ ಮಾಡ್ತೀನಿ. ನೀನು ನನ್ನ ತಂಗಿ ಇದ್ದ ಹಾಗೆ. ನಿನಗ ಯಾವ ವಿಷಯನ ಕೇಳ್ತಿದ್ಯೋ ಅದು ನಿನ್ನ ಹಕ್ಕು. ಚಮಚಮಿ ಗೌರವದಿಂದ ರಾಜನ ಕಡೆ ನೋಡ್ತಾಳೆ. ಕುವರ್ ಮತ್ತೆ ರಮಾವತಿ ಲಾಫ್ಟ್ ಮೇಲೆ ನಿಂತು ರಾಜನ ಕಡೆ ನೋಡ್ತಾ ಇರ್ತಾರೆ. ಇಲ್ಲಿ ನಡೀತಿರೋದನ್ನೆಲ್ಲ ನೋಡಿ ಅವರಿಬ್ಬರಿಗೆ ಕೋಪ ಬರುತ್ತೆ. ಕುವರ್ ಮತ್ತೆ ರಮಾವತಿ ಇಬ್ರು ತಮ್ಮ ರೂಮಿಗೆ ಹೋಗ್ತಾರೆ. ಕುವರ್ ಜೋರಾಗಿ ಬಾಗಿಲು ಹಾಕೋತಾನೆ. ಇದೇನಮ್ಮ, ಹೀಗೆ ಆಗ್ತಾ ಹೋದ್ರೆ ಮಾವ ಎಲ್ಲ ಆಸ್ತಿನೂ ಚಮಚಮಿ ಹೆಸರಿಗೆ ಬರೆದ್ಬಿಡ್ತಾರೆ ಅನ್ಸುತ್ತೆ. ಮತ್ತೆ ನಮ್ಗೇನ್ ಸಿಗುತ್ತೆ? ಈ ವಿಷಯದಲ್ಲಿ ನಾವೇನಾದ್ರೂ ಮಾಡ್ಲೇಬೇಕು. ಆ ಚಮಚಮಿನ ಬುದ್ಧಿವಂತಿಕೆಯಿಂದ ಒಂದ್ ದಾರಿ ಕಾಣಿಸ್ಬೇಕು. ಮತ್ತೆ ಅದೇ ಹೇಗೆ? ಚಮಚಮಿ ಆ ರಾತ್ರಿ ಸೈಲೆಂಟ್ ಆಗಿ ಹಾಲ್ ಕಡೆ ಹೋಗ್ತಾ ಇರ್ತಾಳೆ. ಅರಮನೆ ಪೂರ್ತಿ ಶಾಂತವಾಗಿರುತ್ತೆ, ಯಾಕೆಂದ್ರೆ ಎಲ್ಲರೂ ನಿದ್ದೆ ಮಾಡ್ತಿರ್ತಾರೆ. ಹೋಗುವಾಗ ಒಂದ್ ಕಡೆ ರಮಾವತಿ ಅವಳೆದುರಿಗೆ ಬರ್ತಾಳೆ. ಚಮಚಮಿಗೆ ಆಶ್ಚರ್ಯ ಆಗುತ್ತೆ. ಅವಳು ಒಂದೆರಡು ಹೆಜ್ಜೆ ಹಿಂದೆ ಹೋಗ್ತಾಳೆ. ಅಕ್ಕ, ನೀವು ಇಲ್ಲಿ? ಅವಳು ಹಿಂದೆ ಹೆಜ್ಜೆ ಇಟ್ಟು ಹೋಗುವಾಗ ಕುವರ್ಗೆ ಡಿಕ್ಕಿ ಹೊಡಿತಾಳೆ. ಅವನು ಅವಳ ಹಿಂದೆನೆ ನಿಂತಿರ್ತಾನೆ. ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಅಕ್ಕ, ಏನಿದೆಲ್ಲ? ರಮಾವತಿ ತನ್ನ ಕೈಯಲ್ಲಿ ಒಂದು ಟ್ಯಾಬ್ಲೆಟ್ ಹಿಡ್ಕೊಂಡಿರ್ತಾಳೆ. ಮತ್ತೆ ಚಮಚಮಿ ಅದನ್ನ ನೋಡ್ಬಿಡ್ತಾಳೆ. ಬೇಡ, ಏನಿದು? ಯಾವುದೇ ಕರುಣೆ ದಯೆ ಇಲ್ದೆ ಕುವರ್ ಅವಳನ್ನ ಹಿಡ್ಕೋತಾನೆ. ಮತ್ತೆ ಬಲವಂತವಾಗಿ ಅವಳ ಬಾಯಿ ತೆಗಿಸ್ತಾನೆ. ರಮಾವತಿ ಟ್ಯಾಬ್ಲೆಟ್ನ ಅವಳ ಬಾಯಿಯೊಳಗೆ ಹಾಕ್ತಾಳೆ. ಮತ್ತವಳ ಬಾಯನ್ನ ಗಟ್ಟಿಯಾಗಿ ಮುಚ್ತಾಳೆ. ನನ್ನ ಕ್ಷಮಿಸ್ಬಿಡು ಚಮಚಮಿ, ಆದ್ರೆ ಆಸ್ತಿ ಪಾಸ್ತಿಯ ಹಸಿವು ಮನುಷ್ಯತ್ವಕ್ಕಿಂತ ದೊಡ್ಡದಾಗಿರುತ್ತೆ. ಚಮಚಮಿ ಅವನಿಂದ ಬಿಡಿಸ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೆ ಕುವರ್ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಅವಳಿಗೆ ಉಸಿರಾಡೋದು ಕಷ್ಟ ಆಗುತ್ತೆ. ಅವಳ ಕಣ್ಣು ಮೇಲ್ ಮಾಡಕ್ಕೆ ಶುರು ಮಾಡ್ತಾಳೆ. ಆಗ ಅವಳ ಬಾಯಿ ಮತ್ತು ಕಣ್ಣಿಂದ ರಕ್ತ ಹರಿಯಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತು ಒದ್ದಾಡಿದ ಮೇಲೆ ಅವಳ ಸಾವಾಗುತ್ತೆ. ಕುವರ್ ಅವಳ ನಿರ್ಜೀವವಾದ ಶರೀರವನ್ನ ನೆಲದ ಮೇಲೆ ಬಿಸಾಕ್ದಾಗ ಹಿಂದಿನಿಂದ ಅವನಿಗೊಂದು ಪರಿಚಿತವಾದ ಧ್ವನಿ ಕೇಳಿಸುತ್ತೆ. ಕುವರ್! ಅದು ಬೇರೆ ಯಾರೂ ಅಲ್ಲ, ಅವರೇ ರಾಜ ವಿಜಯ್ ಸಿಂಗ್. ಅವನು ಚಮಚಮಿಯ ನಿರ್ಜೀವವಾದ ಶರೀರದ ಕಡೆ ಓಡ್ತಾನೆ. ಅವಳನ್ನ ಎತ್ಕೊಂಡು ತನ್ನ ಮಡ್ಲಲ್ಲಿ ಮಲಗಿಸ್ಕೋತಾನೆ. ಇದೇನಾಗೋಯ್ತು? ತಂಗಿ, ಎದ್ದೇಳು, ನನ್ನ ಮಾತಿಗೆ ಉತ್ತರ ಕೊಡು. ಕೋಪದಿಂದ ಕೂಡಿದ ರಾಜ ಹೇಳ್ತಾನೆ. ಮತ್ತೆ ಕುವರ್ ಮತ್ತೆ ರಮಾವತಿ ಕಡೆ ನೋಡ್ತಾನೆ. ನಾನು ನಿಮ್ಮಿಬ್ರನ್ನು ಸುಮ್ಮನೆ ಬಿಡಲ್ಲ. ನೀವು ನನ್ನ ತಂಗಿನ ಸಾಯಿಸಿದಿರಾ. ನಾನಿದ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನಿಮ್ಗೆ ಇದರ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ರಾಜ ಏನಾದ್ರೂ ಮಾಡೋದಕ್ಕೂ ಮೊದಲೇ ಕುವರ್ ಗಟ್ಟಿಯಾಗಿ ಅವನ ಕತ್ತು ಹಿಡ್ಕೋತಾನೆ. ಅವನನ್ನೆತ್ತಿ ಗೋಡೆಗೆ ಹೊಡಿತಾನೆ. ರಾಜ ತನ್ನನ್ನ ಬಿಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನಿಂದ ಆಗೋದೇ ಇಲ್ಲ. ಮುದುಕ, ಇವಳು ಸತ್ತೋಗಿರೋದು ನಿನ್ನ ಕಾರಣದಿಂದಾಗಿ. ನೀನೇ ಇವಳನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿರೋದು. ಇನ್ ಮುಂದೆ ನೀನು ಇರಲ್ಲ, ಅವಳು ಇರಲ್ಲ. ಅರ್ಥ ಆಯ್ತು ಅನ್ಸತ್ತೆ. ಸ್ವಲ್ಪ ಹೊತ್ತು ಒದ್ದಾಡಿದ ನಂತರ ರಾಜ ಕೂಡ ಕಣ್ಮುಚ್ತಾನೆ. ಮತ್ತವನ ಶರೀರ ಕೂಡ ಚಮಚಮಿ ದೇಹದ ಪಕ್ಕ ಬೀಳುತ್ತೆ. ಕುವರ್ ಮತ್ತೆ ರಮಾವತಿ ಇಬ್ರು ಅಲ್ಲೇ ನಿಂತಿರ್ತಾರೆ. ಒಬ್ರನ್ನೊಬ್ರು ನೋಡ್ಕೋತಾರೆ. ಇದನ್ನೆಲ್ಲ ನೆನಪಿಸ್ಕೊಳ್ತಾ ಕುವರ್ ಕುರ್ಚಿ ಮೇಲೆ ಕೂತಿರ್ತಾನೆ. ಮತ್ತೆ ರಮಾವತಿ ಅವನನ್ನೇ ನೋಡ್ತಾ ಇರ್ತಾಳೆ. ಏನಾಯ್ತು? ಯೋಚಿಸ್ತಾ ಇದ್ದೀನಿ, ಇಷ್ಟೊಂದು ದುಡ್ಡು ಇಟ್ಕೊಂಡು ಏನ್ ಮಾಡೋದು ಅಂತ. ಇಬ್ರು ನಗ್ತಾರೆ. ಇಲ್ಲಿಗೆ ಆ ರಾತ್ರಿ ಮುಗಿಯುತ್ತೆ. ಮಾರನೇ ದಿನ ರಾತ್ರಿ ಪೂಜೆಗೆ ಎಲ್ಲಾ ತಯಾರಿ ಶುರುವಾಗುತ್ತೆ. ಒಬ್ಬ ಪುರೋಹಿತ ಮಂತ್ರ ಹೇಳ್ತಿರ್ತಾನೆ. ಮತ್ತೆ ಹೋಮಕುಂಡದಲ್ಲಿ ಆಹುತಿ ಹಾಕ್ತಾ ಇರ್ತಾನೆ. 2 ಹಿಟ್ಟಿನಿಂದ ಮಾಡಿದ ಗೊಂಬೆಗಳು ಹೋಮಕುಂಡದ ಮುಂದೆ ಇಟ್ಟಿರ್ತಾರೆ. ಮತ್ತೆ ಪುರೋಹಿತ ಮಂತ್ರ ಹೇಳ್ತಾ ಉರಿತಿದ್ದ ಬೆಂಕಿಯ ಹೋಮಕುಂಡದಲ್ಲಿ ಪೂಜೆ ಮಾಡ್ತಿರ್ತಾನೆ. ಸ್ವಲ್ಪ ದೂರದಲ್ಲೇ ಕುವರ್ ಮತ್ತೆ ರಮಾವತಿ ಕೂತಿರ್ತಾರೆ. ಅವರ ಜೊತೆ ಕುವರ್ ಗೆಳೆಯ ಕೂಡ ಇರ್ತಾನೆ. ಅರಮನೆ ಡೀಲ್ ಮುಗಿಸೋದಕ್ಕೆ ಬಂದಿರ್ತಾನೆ.
ಅಷ್ಟೊತ್ತಿಗೆ ಸಾಗರ್ ಮತ್ತೆ ದಿವ್ಯಾ ಅಲ್ಲಿಗೆ ಬರ್ತಾರೆ. ಕುವರ್ ಸಾಗರ್ನ ನೋಡಿ ಬಾ ಅಂತ ತಲೆ ಅಲ್ಲಾಡಿಸ್ತಾನೆ. ಸಾಗರ್ ಕೂಡ ಕುವರ್ನ ನೋಡಿ ತಲೆ ಆಡಿಸ್ತಾನೆ. ಅವರಿಬ್ರು ಅಲ್ಲೇ ನಿಂತು ಡೀಲ್ ನಡೀತಿರೋದನ್ನ ಕೇಳಿಸ್ಕೋತಾರೆ. ಸಡನ್ ಆಗಿ ದಿವ್ಯಾ ವರ್ತನೆ ವಿಚಿತ್ರವಾಗಿರುತ್ತೆ. ಅವಳ ಮುಖ ಬದಲಾಗೋಗುತ್ತೆ ಮತ್ತೆ ಅವಳ ಕಣ್ಣುಗಳು ಮೇಲಿನ ಕಡೆಗೆ ತಿರುಗಿಬಿಡುತ್ತೆ. ಅವಳು ಹೋಮಕುಂಡದ ಹತ್ರ ಕೂತಿದ್ದ ಪುರೋಹಿತನ ಹತ್ರ ಬರ್ತಾಳೆ. ಅವನ ಕತ್ತು ಹಿಡ್ಕೊಂಡು ಜೋರಾಗಿ ಹಿಸುಕ್ತಾಳೆ. ಅವಳ ಉದ್ದವಾದ ಉಗುರುಗಳು ಪುರೋಹಿತನಿಗೆ ಚುಚ್ಕೊಳ್ಳುತ್ತೆ. ಅದರಿಂದ ಅವನ ಕುತ್ತಿಗೆಯಿಂದ ರಕ್ತ ಸುರಿಯುತ್ತೆ. ಆ ರಕ್ತ ಹಿಟ್ಟಿನ ಗೊಂಬೆಗಳ ಮೇಲೆ ಬೀಳುತ್ತೆ. ಆ ಪುರೋಹಿತ ಎಲ್ಲರ ಮುಂದೆನೇ ಸತ್ತು ಹೋಗ್ತಾನೆ. ಸಾಗರ್, ಕುವರ್, ರಮಾವತಿ ಮತ್ತೆ ಕುವರ್ ಗೆಳೆಯ ಈ ಭಯಂಕರ ದೃಶ್ಯನ ನೋಡ್ತಾರೆ. ಸಾಗರ್ ಭಯದಿಂದ ಕಿರುಚ್ಕೊಳ್ತಾನೆ. ದಿವ್ಯಾ! ಅವಳು ತಿರುಗಿ ಜೋರಾಗಿ ಕಿರುಚ್ಕೋತಾಳೆ. ಅದರಿಂದ ಅರಮನೆ ಎಲ್ಲ ನಡುಗಿ ಹೋಗುತ್ತೆ. ಈಗ ಅವಳ ಮುಖ ಪುರುಷನ ರೀತಿ ಇದ್ದ ಮಹಿಳೆಯ ಹಾಗೆ ಬದಲಾಗಿದ್ದನ್ನ ಸಾಗರ್ ನೋಡ್ತಾನೆ. ಒಂದೇ ಕ್ಷಣದಲ್ಲಿ ಕುವರ್ ಮತ್ತೆ ರಮಾವತಿಯ ಮುಖಭಾವನೆಗಳು ಬದಲಾಗುತ್ತೆ. ಚಮ್ಚಮಿ, ಹೌದು, ನಾನೇ. ನಾನು ಈ ದಿನಕ್ಕೋಸ್ಕರ 12 ವರ್ಷದಿಂದ ಕಾಯ್ತಾ ಇದ್ದೀನಿ. ನೀವಿಬ್ರು ನನ್ನ ಪ್ರತಿ ವರ್ಷ ಇದೇ ಪೂಜೆ ಮಾಡಿ ಹಿಂಸೆ ಮಾಡಿದ್ದೀರಾ. ಆದರೆ ನಾನೇನೂ ಮಾಡೋಕ್ಕಾಗ್ಲಿಲ್ಲ. ನಾನು ಎಲ್ಲರ ಮುಂದೆ ಬರೋದಕ್ಕೆ ಒಂದು ನಿಜವಾದ ಪ್ರೀತಿ ಅಗತ್ಯ ಇತ್ತು. ನನ್ನಣ್ಣ ನನ್ನ ಪ್ರೀತಿಸಿದ ಹಾಗೆ. ಮತ್ತಿವತ್ತು ಅದೇ ಪ್ರೀತಿ ನನಗೆ ಈ ವ್ಯಕ್ತಿಯಿಂದ ಸಿಕ್ತು. ಸಾಕು, ಮುಗೀತು ನಿಮ್ಮಾಟ. ಇವತ್ತು ರಾತ್ರಿ ನಿಮಗೆ ನಿಮ್ಮ ತಪ್ಪುಗಳಿಗೆ ಶಿಕ್ಷೆ ಸಿಗತ್ತೆ. ಇವತ್ತು ನಿಮ್ಮಿಬ್ಬರ ಕೊನೆಯ ರಾತ್ರಿ. ಚಮ್ಚಮಿ ಗಾಳಿಯಲ್ಲಿ ತೇಲಾಡ್ತಾ ಅವರಿಬ್ಬರ ಹತ್ರ ಬರ್ತಾಳೆ. ಅವರ ಕತ್ತು ಹಿಡಿದು ಅವರನ್ನ ಗೋಡೆಗೆ ಅದಮೆ ಹಿಡಿತಾಳೆ. ಅವರಿಬ್ರು ಬಿಡಿಸ್ಕೊಳ್ಳೋಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಆದ್ರೆ ತುಂಬಾ ಲೇಟ್ ಆಗಿ ಹೋಗಿರುತ್ತೆ. ಅವರ ಕಣ್ಣಿಂದ ರಕ್ತ ಸುರಿಯಕ್ಕೆ ಶುರುವಾಗುತ್ತೆ. ಹೇಗೆ 12 ವರ್ಷಗಳ ಹಿಂದೆ ಅವಳನ್ನ ಮತ್ತೆ ಅವಳ ಅಣ್ಣನ ರೀತಿ ಇದ್ದ ರಾಜನ ಕೊಂದಿದ್ರೋ, ಹೇಗೆ ಚಮ್ಚಮಿ ಕಣ್ಣುಗಳಿಂದ ರಕ್ತ ಬಂದಿತ್ತೋ, ಅದೇ ರೀತಿ ಚಮ್ಚಮಿಯ ಉಗುರುಗಳು ರಾಮಾವತಿ ಮತ್ತೆ ಕುವರ್ ಕತ್ತನ್ನ ಹಿಡಿದಿರುತ್ತೆ. ಯಾಕೆ ಅಂದ್ರೆ ಕುವರ್ ರಾಜನ ಕತ್ತು ಹಿಡಿದು ಅವನು ಸಾಯೋವರೆಗೂ ಹಿಸುಕಿರ್ತಾನೆ. ಕುವರ್ ಮತ್ತೆ ರಮಾವತಿ ಇನ್ನೇನು ಸತ್ತೇ ಹೋಗಿರ್ತಾರೆ. ನಿಧಾನವಾಗಿ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರಿಬ್ಬರ ಬಾಯಿಂದ ರಕ್ತ ಬರ್ತಿರುತ್ತೆ ಮತ್ತವರ ಮುಖಗಳು ಕೆಂಪಾಗಿ ಬಿಟ್ಟಿರುತ್ತೆ. ಚಮ್ಚಮಿ ಕತ್ತು ಹಿಸ್ಕಿದ್ರಿಂದ ಅವರಿಬ್ರು ಸತ್ತು ಹೋಗ್ತಾರೆ. ಆಮೇಲೆ ಅವಳು ಬಿಟ್ಬಿಡ್ತಾಳೆ. ಆಗ ಅವರಿಬ್ಬರ ದೇಹ ಒಬ್ಬರ ಪಕ್ಕದಲ್ಲಿ ಒಬ್ಬರದು ಬಿದ್ದಿರುತ್ತೆ. 12 ವರ್ಷಗಳ ಹಿಂದೆ ಚಮ್ಚಮಿ ಮತ್ತೆ ರಾಜ ಇಬ್ಬರು ಸತ್ತ ರೀತಿಯಲ್ಲೇ. ಚಮ್ಚಮಿ ಸಾಗರ್ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡ್ತಾಳೆ. ಮತ್ತೆ ಒಂದೇ ಕ್ಷಣದಲ್ಲಿ ಅವಳ ಮುಖ ಬದಲಾಗುತ್ತೆ. ಚಮ್ಚಮಿ ಮಾಯ ಆಗೋಗ್ತಾಳೆ. ದಿವ್ಯಾ ಜ್ಞಾನ ತಪ್ಪಿ ನೆಲದ ಮೇಲೆ ಬೀಳ್ತಾಳೆ. ಸಾಗರ್ ಅವಳ ಕಡೆ ಓಡ್ತಾನೆ. ಅವಳನ್ನ ಗಟ್ಟಿಯಾಗಿ ಎತ್ತಿ ಹಿಡಿತಾನೆ. 3 ದಿನ ಆದ್ಮೇಲೆ ಸಾಗರ್ ಬಸ್ ಸ್ಟಾಪ್ ಅಲ್ಲಿ ಬೇಜಾರಾಗಿ ಕೂತಿರ್ತಾನೆ. ಆಗ ದಿವ್ಯಾ ಅವನ ಹತ್ರ ಬರ್ತಾಳೆ. ಅವಳು ಕೈ ಚಾಚ್ತಾಳೆ. ಅವಳ ಕೈಯಲ್ಲಿ ಸಾಗರ್ನ ಕಳೆದು ಹೋಗಿದ್ದ ಫೋನ್ ಇರುತ್ತೆ. ಇದು ನಿನಗೆಲ್ಲಿ ಸಿಕ್ತು? ನಂಗ್ ಸಿಕ್ತು ಅಷ್ಟೇ, ಇದನ್ನ ಯೂಸ್ ಮಾಡು, ನಿಂಗೆ ಬೇಕಾಗುತ್ತೆ ಅನ್ಸತ್ತೆ. ಸಾಗರ್ ತಕ್ಷಣ ತನ್ನ ಫೋನ್ನ ಅನ್ಲಾಕ್ ಮಾಡ್ತಾನೆ. ಅದರಲ್ಲಿ ದಿವ್ಯಾಯಿಂದ ಅನೇಕ ಮಿಸ್ಡ್ ಕಾಲ್ಗಳು ಮತ್ತೆ ಮೆಸೇಜಸ್ ಇರುತ್ತೆ. ಎಲ್ಲರೂ ಒಂದೇ ಕೇಳ್ತಿದ್ದಾರೆ, ಅವಳೆಲ್ಲಿದ್ದಾಳೆ? ಅವನು ತಲೆ ಎತ್ತಿ ನೋಡ್ತಾನೆ. ಆದ್ರೆ ದಿವ್ಯಾ ಅಲ್ಲಿರಲ್ಲ. ಅವನು ಎಲ್ಲಾ ಕಡೆ ಅವಳನ್ನ ಹುಡುಕ್ತಾನೆ. ಆದ್ರೆ ಅವಳು ಎಲ್ಲೂ ಕಾಣಿಸೋದೇ ಇಲ್ಲ. ಅಷ್ಟೊತ್ತಿಗೆ ಒಂದು ಬಿಳಿ ಬಣ್ಣದ ಬಸ್ ಸ್ಟಾಪ್ಗೆ ಬರುತ್ತೆ. ಆಶ್ಚರ್ಯ ಪಡೋ ವಿಷಯ ಏನಂದ್ರೆ ಆ ಬಸ್ಸಿಂದ ಇಳಿದ ಹುಡುಗಿ ಬೇರೆ ಯಾರೂ ಅಲ್ಲ, ಆ ದಿವ್ಯಾನೇ ಆಗಿರ್ತಾಳೆ. ಅವಳ ಕಣ್ಣು ಕೋಪದಿಂದ ಉರಿತಾ ಇರುತ್ತೆ. ಅವಳು ಸಾಗರ್ ಹತ್ರ ಬರ್ತಾಳೆ. ಬಂದ ತಕ್ಷಣನೇ ಏನು ಮಾತಾಡದೆ ಅವನ ಕಪಾಳಕ್ಕೆ ಜೋರಾಗಿ ಹೊಡಿತಾಳೆ. ಸಾಗರ್ ಒಂದು ಕ್ಷಣ ಆಶ್ಚರ್ಯವಾಗಿ ನಿಂತು ಬಿಡ್ತಾನೆ. ಆದ್ರೆ ಆಮೇಲೆ ಅವನಿಗೆ ಏನಾಯ್ತಂತ ಅರ್ಥ ಆಗುತ್ತೆ. ಅವನು ದಿವ್ಯಾನ ಹಗ್ ಮಾಡ್ತಾನೆ. ಐ ಆಮ್ ಸಾರಿ, ನಾನು ನಿನಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ಅರಮನೆ ಕಡೆ ದೃಷ್ಟಿ ಹರಿಸಿದ್ರೆ ನಿನ್ನೆವರೆಗೂ ಅಶಾಂತವಾಗಿದ್ದ ಜಾಗ ಇವತ್ತು ಪ್ರಶಾಂತವಾಗಿರುತ್ತೆ. ಮತ್ತೆ ಎಲ್ಲ ಬಂಧನದಿಂದ ಮುಕ್ತವಾದಂತೆ ಅನ್ನಿಸ್ತಿದೆ. ಈ ಕಥೆ ಇಲ್ಲಿಗೆ ಮುಗಿಯತ್ತೆ.